ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ 2025-26 ಮಾಡಲ್ ಪೇಪರ್ 3ನ 5 ಮಾರ್ಕ್ಸ್ ಕ್ವೆಶ್ಚನ್ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದರದ್ದು ರಿಮೈನಿಂಗ್ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಈಗ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಂಟಿಗ್ರೇಟ್, ಇಲ್ಲಿ ಕ್ವೆಶ್ಚನ್ ನಂಬರ್ 43, ಇಂಟಿಗ್ರೇಟ್ 1 divided by x square plus a square with respect to x and hence find integration of dx divided by x square plus 2x plus 10 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ I ಅಂತ ಕನ್ಸಿಡರ್ ಮಾಡೋಣ. ಸೊ ಲೆಟ್ I is equal to integration 1 divided by x square plus a square into dx ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಪುಟ್ x is equal to a tan theta ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಈಗ ನಮಗೆ ಸಪೋಸ್ ಥೀಟಾ ಬೇಕಂದ್ರೆ ಏನಾಗುತ್ತೆ ಇಲ್ಲಿ, ಸೊ ಈ ಕಡೆ ಶಿಫ್ಟ್ ಆದರೆ a ಈ ಕಡೆ ಬಂದರೆ x by a ಆಗುತ್ತೆ. ದೆನ್ x by a is equal to tan theta ಆಗುತ್ತೆ. ಸೊ ಹಂಗಂದ್ರೆ ಥೀಟಾ ಬೇಕಂದ್ರೆ tan inverse x by ಆಗುತ್ತೆ. ಸೊ ಇಟ್ ಇಂಪ್ಲೈಸ್ ಥೀಟಾ is equal to ಏನಾಗುತ್ತೆ ನಮಗೆ tan inverse x by a ಆಗುತ್ತೆ. ಓಕೆ, ಸೊ ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಸೊ ಅವಾಗ ಏನಾಗುತ್ತೆ dx by d theta is equal to, ಸೊ ಏನದು ಕೋಎಫಿಷಿಯಂಟ್ ಆಸ್ ಇಟ್ ಈಸ್ ಬರೋಣ. ಡೆರಿವೇಟಿವ್ ಆಫ್ tan theta ಅಂದ್ರೆ ಏನಾಗುತ್ತೆ secant ಸ್ಕ್ವೇರ್ ಥೀಟಾ ಆಗುತ್ತೆ. ಓಕೆ, ಸೊ ಹಂಗಂದ್ರೆ I is equal to integration 1 divided by x square, ಇಲ್ಲಿ x square ಅಂದ್ರೆ ಏನು ಬರೀಬೇಕು, a square tan square theta ಬರೀಬೇಕು. ಹೌದಾ? ಸೊ x square ಬದಲು ಏನು ಬರೀಬೇಕು ಇಲ್ಲಿ ನಾವು a square tan square theta. ಯಾಕಂದ್ರೆ x ಅಂದ್ರೆ ಏನು ತಗೊಂಡಿದೀವಿ, a tan theta ಅಂತ ತಗೊಂಡಿದ್ವಿ. ಸೊ x square ಅಂದ್ರೆ ಏನಾಗುತ್ತೆ a square into tan square theta ಆಗುತ್ತೆ. ಪ್ಲಸ್ ಇಲ್ಲಿ ಏನಿದೆ ಒಂದು a square ಇದೆ ಇಂಟು dx. ನೋಡ್ರಿ ಇಲ್ಲಿ dx ಅಂದ್ರೆ ಏನಕ್ಕೆ d theta ನ ಆ ಕಡೆ ಶಿಫ್ಟ್ ಮಾಡೋಣ. ಸೊ ಅವಾಗ ಏನಾಗುತ್ತೆ dx is equal to a into secant square theta into d theta ಆಗುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ dx. ಓಕೆ, ಸೊ ಇಲ್ಲಿ dx ಬದಲು ಏನು ಬರೀತೀನಿ ನಾನು a into secant square theta into d theta ಆಗುತ್ತೆ. ಓಕೆ, ಸೊ ಈಗ ಡಿನಾಮಿನೇಟರ್ ಏನು ಕಾಮನ್ ಇದೆ, a ಸ್ಕ್ವೇರ್ ಕಾಮನ್ ಇದೆ. ಸೊ I is equal to, ಸೊ ಇದನ್ನ ಇಂಟಿಗ್ರಲ್ ಇಂದ ಆಚೆ ಬರೋಣ. ಸೊ a into secant square theta divided by ಇಲ್ಲಿ a ಸ್ಕ್ವೇರ್ ಕಾಮನ್ ತೆಗೆದ್ರೆ ಅದನ್ನ ಇಂಟಿಗ್ರಲ್ ಇಂದ ಆಚೆ ಬರೀತೀನಿ. ಸೊ a ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನು ಉಳಿತೈತಿ, tan ಸ್ಕ್ವೇರ್ theta ಪ್ಲಸ್ 1 ಉಳಿತೈತಿ. ಓಕೆ, tan ಸ್ಕ್ವೇರ್ theta ಪ್ಲಸ್ 1. ಸೊ ಇಲ್ಲಿ ಒಂದು a ಸ್ಕ್ವೇರ್ ಅಲ್ಲಿ ಒಂದು a ಕ್ಯಾನ್ಸಲ್ ಆಗ್ತೈತಿ ಇಂಟು d theta. ಸೊ ಹಂಗಂದ್ರೆ I is equal to 1 by a into integration secant square theta divided by tan square theta plus 1 ಅಂದ್ರೆ ಕೂಡ ಏನಾಗುತ್ತೆ ನಮಗೆ secant square theta ನೇ ಬರುತ್ತೆ. ಸೊ ಇಂಟು d theta. ಸೊ secant square theta get cancel. ಸೊ ಏನು ಉಳಿತೈತಿ 1 ಉಳಿತೈತಿ. ಸೊ I is equal to 1 by a. ಸೊ ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು theta ಅಂದ್ರೆ ಏನಾಗುತ್ತೆ, ಸೊ theta ಆಗುತ್ತೆ ಪ್ಲಸ್ c. ಸೊ theta ಅಂದ್ರೆ ಏನಿದೆ ಇಲ್ಲಿ tan inverse x by a ಇದೆ. ಹೌದಾ? ಸೊ ಹಂಗಾಗಿ ಇದು ರಿಸಲ್ಟ್ ಏನಾಯ್ತು, I is equal to 1 by a into tan inverse x by a. Okay, so x by a plus c. So this is the required integral value. Okay, so ಇದ್ರ ಜೊತೆ ನಮ್ಗೆ ಏನು ಕೊಟ್ಟಿದ್ದಾನೆ ಇಲ್ಲಿ ಇನ್ನೊಂದು ಕ್ವಶನ್ ಅಟ್ಯಾಚ್ ಮಾಡಿದ್ದಾನೆ. ಓಕೆ, ಸೊ ಏನಂತ ನೋಡೋಣ ಅದನ್ನ. ಸೊ dx divided by x square plus 2x plus 10 ಅಂತ ಇದೆ. ಸೊ ಇದನ್ನ ಏನಂತ ಬರೀಬಹುದು, ಇಂಟಿಗ್ರೇಷನ್ 1 divided by x square plus 2x plus ಈ 10 ಏನಂತ ಸ್ಪ್ಲಿಟ್ ಮಾಡ್ತೀನಪ್ಪ ಅಂದ್ರೆ 1 plus 9 ಅಂತ ಬರೀತೀನಿ ಇಂಟು dx ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ಫಸ್ಟ್ 3 ಟರ್ಮ್ಸ್ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಏನಂತ ಬರೀಬಹುದು, 1 divided by x plus 1 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಪ್ಲಸ್ 9 ಏನಂತ ಬರೀತೀನಿ 3 ಸ್ಕ್ವೇರ್ ಅಂತ ಬರೀತೀನಿ ಇಂಟು dx ಆಯ್ತು. ಓಕೆನಾ? ಸೊ ಈಗ ಇದಿಷ್ಟನ್ನ x ಅಂತ ಕನ್ಸಿಡರ್ ಮಾಡೋಣ. ಸೊ ಹಂಗಂದ್ರೆ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಆಯ್ತು ಡಿನಾಮಿನೇಟರ್ ಫಾರ್ಮ್. ಸೊ ಹಂಗಂದ್ರೆ ಇದರ ರಿಸಲ್ಟ್ ಏನಂತ ಬರೀಬಹುದು, ಸೊ ಇಂಟಿಗ್ರೇಷನ್ ಏನಾಗುತ್ತೆ ಇದು ರಿಸಲ್ಟ್ 1 by a. ಸೊ a ಅಂದ್ರೆ ಏನಿದೆ ಇಲ್ಲಿ 3 ಇದೆ. ಸೊ ಹಂಗಂದ್ರೆ ಏನಾಗುತ್ತೆ 1 by 3 ಇಂಟು tan inverse x by a. ಸೊ x ಪ್ಲಸ್ ಅಲ್ಲಿ ಏನಿದೆ x ಪ್ಲಸ್ 1 ಇದೆ ಡಿವೈಡೆಡ್ ಬೈ a ಪ್ಲಸ್ ಅಲ್ಲಿ ಏನಿದೆ 3 ಇದೆ. ಸೊ ಪ್ಲಸ್ c. ಸೊ ದಿಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಕ್ವಶನ್ ನಂಬರ್ 44 ನೋಡಿ ಏನಿದೆ, ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y is equal to sin x ಬಿಟ್ವೀನ್ x equal to 0 and x equal to 2pi. ಓಕೆ, ಸೊ ಇಲ್ಲೊಂದು ಗ್ರಾಫ್ ಕನ್ಸಿಡರ್ ಮಾಡೋಣ ನಾವು. ಸೊ ದಿಸ್ ಇಸ್ y ಆಕ್ಸಿಸ್ ಅಂಡ್ ದಿಸ್ ಇಸ್ x ಆಕ್ಸಿಸ್, ದಿಸ್ ಇಸ್ ದ ಆರಿಜಿನ್. ಓಕೆ, ಸೊ ಇಲ್ಲಿ pi by 2 ಕನ್ಸಿಡರ್ ಮಾಡೋಣ. ಸೊ ನೆಕ್ಸ್ಟ್ ಇಲ್ಲಿ pi ಕನ್ಸಿಡರ್ ಮಾಡೋಣ, ಇಲ್ಲಿ 3pi by 2 ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ 2pi ಕನ್ಸಿಡರ್ ಮಾಡೋಣ. ಓಕೆನಾ? ಸೊ ಈಗ ಏನು ಮಾಡೋಣಪ್ಪ ಅಂದ್ರೆ ಈ sin x ಗ್ರಾಫ್ ಡ್ರಾ ಮಾಡೋಣ. ಸೊ ಇಯರ್ ಪ್ಲಸ್ 1. ಓಕೆ, ಸೊ ಹಂಗಂದ್ರೆ sin pi by 2 ಏನಾಗುತ್ತೆ 1 ಆಗ್ತದೆ ನಮ್ಗೆ ಇಲ್ಲಿ. ಸೊ ದಿಸ್ ಈಸ್ the graph and here it is -1
ಓಕೆ. ಸೊ ದಿಸ್ ಇಸ್ ದ ಗ್ರಾಫ್ ಆಫ್ sin x ಫ್ರಮ್ 0 to 2π. ಸೊ ಹಂಗಂದ್ರೆ ಈಗ ನಾವು ಈ ಒಂದು ಪೋರ್ಷನ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು, ಹೌದಾ? ಸೊ ಇದೇನಿದೆ ಇಲ್ಲಿ, ಸೊ ಈ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ ಹಂಗಂದ್ರೆ 0 to π ಅನ್ನೋದು ಇಲ್ಲಿ ಪಾಸಿಟಿವ್ ಎಕ್ಸ್ ಮತ್ತೆ ವೈ ಕ್ವಾಡ್ರೆಂಟ್ ಅಲ್ಲಿ ಇದೆ, ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಸೊ ಇಲ್ಲಿ ಇದು ಬಂದ್ಬಿಟ್ಟು ನೆಗೆಟಿವ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ನಾವು ಮಾಡ್ಲೆಸ್ ತಗೊಳ್ಳೋಣ. ಸೊ ಫಂಕ್ಷನ್ ಸ್ಪ್ಲಿಟ್ ಮಾಡಿ ಬರೆಯೋಣ. ಓಕೆ. ಸೊ ದಟ್ ಈಸ್ ಇಂಟಿಗ್ರೇಷನ್, ಲೆಟ್ ಐ ಇಸ್ ಈಕ್ವಲ್ ಟು ಅಂತ ಕನ್ಸಿಡರ್ ಮಾಡೋಣ. ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ sin x ಇಂಟು ಡಿ ಎಕ್ಸ್ ಫ್ರಮ್ 0 to 2π, 0 to 2π. ಓಕೆ. ಸೊ ಇದನ್ನ ಇಂಟಿಗ್ರೇಟ್ ಮಾಡಿ ಯಾವ ತರ ಬರೀಬಹುದು ಅಂದ್ರೆ, ಸೊ ಬಿಫೋರ್ ದಟ್ ಇದನ್ನ ಸ್ಪ್ಲಿಟ್ ಮಾಡೋಣ. ಫಂಕ್ಷನ್ ಇಂಟಿಗ್ರೇಷನ್ ಫ್ರಮ್ 0 to π ತಗೊಳ್ಳೋಣ. ಸೊ 0 to π sin x ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ π to 2π sin x ಇಂಟು ಡಿ ಎಕ್ಸ್. ಓಕೆ. ಸೊ ಇದ್ರ ವ್ಯಾಲ್ಯೂನ ನಾವೇನಂತ ಕನ್ಸಿಡರ್ ಮಾಡೋಣ, ಮಾಡ್ಲೆಸ್ ಅಂತ ಕನ್ಸಿಡರ್ ಮಾಡೋಣ. ಯಾಕಂದ್ರೆ ಸೊ ಏರಿಯಾ ನೆಗೆಟಿವ್ ಬರುತ್ತೆ. ಸೊ ಬಟ್ ಏರಿಯಾ ಶುಡ್ ಬಿ ಆಲ್ವೇಸ್ ಪಾಸಿಟಿವ್, ಹೌದಾ? ಸೊ ಹಂಗಾಗಿ ಇಂಟಿಗ್ರೇಷನ್ ಆಫ್ sin x ಅಂದ್ರೆ ಏನಾಗುತ್ತೆ, ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ದಟ್ ಈಸ್ ಮೈನಸ್ ಕಾಸ್ ಎಕ್ಸ್ ವಿತ್ ದ ಲಿಮಿಟ್ಸ್ 0 to π. ಓಕೆ. ಸೊ ವಿತ್ ದ ಲಿಮಿಟ್ಸ್ 0 to π. ಸೊ ಇಲ್ಲಿ ಕೂಡ ಏನಾಗುತ್ತೆ, ಇದು ಸೇಮ್ ಇಂಟಿಗ್ರೇಷನ್ ಆಫ್ sin x ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಓಕೆ. ಬಟ್ ಮಾಡ್ಲೆಸ್ ತಗೊಳ್ಳೋಣ, ಮೈನಸ್ ಕಾಸ್ ಎಕ್ಸ್ ವಿತ್ ದ ಲಿಮಿಟ್ಸ್ π to 2π. ಓಕೆ. π to 2π. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿ ಬರೆಯೋಣ. ದಟ್ ಈಸ್ ಮೈನಸ್ ಕಾಸ್, ಸೊ ಅಪ್ಪರ್ ಲಿಮಿಟ್ ಅಂದ್ರೆ ಏನಿದೆ, ಇಲ್ಲಿ π ಇದೆ. ಸೊ ದಿಸ್ ಈಸ್, ಒಂದು ನಿಮಿಷ, ಇಲ್ಲಿ ಫ್ಲವರ್ ಬ್ರಾಕೆಟ್ ತಗೊಳ್ಳೋಣ. ಸೊ ದಿಸ್ ಈಸ್ ಫ್ಲವರ್ ಬ್ರಾಕೆಟ್, ಇಯರ್ ಮೈನಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ಮೈನಸ್ ಕಾಸ್ π, ದಿಸ್ ಇಸ್ ಅಪ್ಪರ್ ಲಿಮಿಟ್, ಮೈನಸ್ ಲೋಯರ್ ಲಿಮಿಟ್ ಅಂತ ತಗೊಳ್ಳೋಣ, ಕಾಸ್ 0. ಓಕೆ. ಸೊ ದಿಸ್ ಈಸ್ ಫಸ್ಟ್ ಟರ್ಮ್. ನೆಕ್ಸ್ಟ್ ಸೆಕೆಂಡ್ ಟರ್ಮ್ನ ಇಲ್ಲಿ ಏನಿದೆ, ನಮಗೆ ಮಾಡ್ಲೆಸ್ ಏನಿದೆ. ಸೊ ಹಂಗಂದ್ರೆ ಮೈನಸ್ ಕಾಸ್, ಒಂದು ನಿಮಿಷ, ಇದು ಒಳಗಡೆ ತಗೋಬೇಕು, ಮಾಡ್ಲೆಸ್ ತಗೊಳ್ಳೋಣ. ಸೊ ಮಾಡ್ಲೆಸ್ ಆಫ್ ಮೈನಸ್ ಕಾಸ್, ಈಗ ಅಪ್ಪರ್ ಲಿಮಿಟ್ ಏನಿದೆ 2π ಇದೆ. ಸೊ ಕಾಸ್ 2π ಮೈನಸ್ ಕಾಸ್ π. ಓಕೆ. ದೆನ್ ಇಫ್ ಸಿಂಪ್ಲಿಫೈ ದಿಸ್ ಒನ್, ದಿಸ್ ಇಸ್ ಮೈನಸ್ ಕಾಸ್ π ವ್ಯಾಲ್ಯೂ ಏನು, -1, ಮೈನಸ್ ಕಾಸ್ 0 ವ್ಯಾಲ್ಯೂ ಏನು, 1 ಆಗುತ್ತೆ. ಓಕೆ. ಪ್ಲಸ್ ಮಾಡ್ಲೆಸ್ ಆಫ್ ಮೈನಸ್ ಕಾಸ್ 2π ವ್ಯಾಲ್ಯೂ ಏನಾಗುತ್ತೆ, ಕಾಸ್ 0 ಇಸ್ 1, ಸೊ ಕಾಸ್ 2π ಕೂಡ 1 ಆಗ್ತೈತಿ. ಮೈನಸ್ ಕಾಸ್ π ವ್ಯಾಲ್ಯೂ ಏನಾಗುತ್ತೆ, -1 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗ್ತೈತಿ. ಓಕೆನಾ? ಸೊ ದಿಸ್ ಇಸ್ ಮಾಡ್ಲೆಸ್ ಸೈನ್. ಸೊ ಹಂಗಂದ್ರೆ ಇಲ್ಲಿ -1 ಅಂದ್ರೆ -2 ಆಯ್ತು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, +2 ಆಯ್ತು. ಪ್ಲಸ್ ಮಾಡ್ಲೆಸ್ ಆಫ್ 1 + 1 ಅಂದ್ರೆ 2 ಆಯ್ತು. ದಟ್ ಈಸ್ ಮಾಡ್ಲೆಸ್ ಆಫ್ -2 ಆಗುತ್ತೆ. ಸೊ ಮಾಡ್ಲೆಸ್ ಆಫ್ -2 ವಿಲ್ ಬಿ +2. ಸೊ 2 + 2 ಅಂದ್ರೆ 4 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ. ಸೊ ದಿಸ್ ಇಸ್ ದ ಏರಿಯಾ ಆಫ್ sin x. ಓಕೆ. y is equal to sin x between 0 and 2π. Okay. So next last question on 5 marks ali. Find the general solution of the differential equation. In kottidರಲ್ಲಿ differential equation x into dy by dx plus 2y is equal to x square into log x ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಇದನ್ನ ಫಸ್ಟ್ ಈಕ್ವೇಶನ್ ನಂಬರ್ ಕಾಣೋಣ. ಸೊ ಏನಿದೆ, x into dy by dx plus 2y is equal to x square into log x ಅಂತ ಇದೆ. ಓಕೆ. ಸೊ ನಮ್ಗೆ ಏನಿರ್ಬೇಕು, ಇಲ್ಲಿ dy by dx ಜೊತೆ 1 ಇರಬೇಕು ಕೋಎಫಿಷಿಯಂಟ್, ಬಟ್ ಏನಿದೆ ಇಲ್ಲಿ x ಇದೆ. ಸೊ ಇದನ್ನ ಏನ್ ಮಾಡೋಣ, ಥ್ರೂ ಔಟ್ ದ ಈಕ್ವೇಶನ್ ಡಿವೈಡ್ ಮಾಡೋಣ. ಓಕೆ. ಸೊ ಅವಾಗ ಏನಾಗುತ್ತೆ, dy by dx plus 2/x into y is equal to, ಸೊ ಒಂದು x ಸ್ಕ್ವೇರ್ ಅಲ್ಲಿ ಕ್ಯಾನ್ಸಲ್ ಆಗಿ ಏನು ಉಳಿತೈತಿ, x into log x ಉಳಿತೈತಿ. ಓಕೆ. ಸೊ ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ಇಲ್ಲಿ it is in the form of dy by dx plus p into y is equal to q. ಓಕೆನಾ? ಸೊ ಇಲ್ಲಿ ಕಂಪೇರ್ ಮಾಡೋದಾದ್ರೆ p ಪ್ಲೇಸ್ ಅಲ್ಲಿ ಏನಿದೆ 2/x ಇದೆ. ಸೊ ವೇರ್ p is equal to 2/x and q is equal to, q ಪ್ಲೇಸ್ ಅಲ್ಲಿ ಏನಿದೆ x into log x ಇದೆ. ಓಕೆ. ಫಸ್ಟ್ ಏನ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ is equal to e to the power of integration p into dx, that is e to the power of integration p ಅಂದ್ರೆ ಏನಿದೆ 2/x into dx. so that is e to the power of
2/x ಅಂದ್ರೆ ಇಂಟಿಗ್ರೇಷನ್ ಆಫ್ 2/x ಅಂದ್ರೆ ಏನಾಗುತ್ತೆ 2 into log mod x ಆಗುತ್ತೆ. ಸೊ ದಿಸ್ ಈಸ್ e to the power of log x ಸ್ಕ್ವೇರ್ ಆಗುತ್ತೆ. e power log f of x ಅಂದ್ರೆ f of x ಆಗುತ್ತೆ. ಅಂದ್ರೆ ಇದರ ವ್ಯಾಲ್ಯೂ ಏನಾಗುತ್ತೆ x ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ದಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು x ಸ್ಕ್ವೇರ್ ಬಂತು. ಓಕೆ, ಸೊ ನಾವೇನ್ ಬರೆಯೋಣ ಈಗ ಜನರಲ್ ಸೊಲ್ಯೂಷನ್ ಬರೆಯೋಣ. ಓಕೆ, so general solution is given by so ಏನ್ ಬರೋಣ ಜನರಲ್ ಸೊಲ್ಯೂಷನ್ ಏನಂತ ಬರೀತೀವಿ y into integrating factor is equal to integration of q into integrating factor into dx ಅಂತ ಬರೀತೀವಿ. that is y into integrating factor ಏನಿದೆ x ಸ್ಕ್ವೇರ್ ಇದೆ is equal to integration of q ಅಂದ್ರೆ ಏನಿದೆ ಇಲ್ಲಿ x into log x ಇದೆ into ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಏನಿದೆ x ಸ್ಕ್ವೇರ್ ಇದೆ ಇಂಟು dx. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ ಈಗ. ದಟ್ ಈಸ್ y ಇಂಟು x ಸ್ಕ್ವೇರ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ x ಇಂಟು x ಸ್ಕ್ವೇರ್ ಅಂದ್ರೆ ಏನಾಗುತ್ತಾ x ಕ್ಯೂಬ್ ಆಗುತ್ತೆ. ಸೊ x ಕ್ಯೂಬ್ ಇಂಟು ಲಾಗ್ x ಇಂಟು dx. ಸೊ ನಾವೇನ್ ಮಾಡ್ತೀವಿ ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಬೇಕಂದ್ರೆ ಹೈಲೈಟ್ ರೂಲ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಹಂಗಂದ್ರೆ ಫಸ್ಟ್ ಲಾಗರಿಥಮಿಕ್ ಕನ್ಸಿಡರ್ ಮಾಡಬೇಕು. ಸೊ ಲಾಗ್ x ಅನ್ನೋದು ಫಸ್ಟ್ ಫಂಕ್ಷನ್, ಇಲ್ಲಿ x ಕ್ಯೂಬ್ ಅನ್ನೋದು ಸೆಕೆಂಡ್ ಫಂಕ್ಷನ್ ಆಗುತ್ತೆ. ಓಕೆ, ಸೊ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡೋಣ. ದಟ್ ಈಸ್ y x ಸ್ಕ್ವೇರ್ ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಅಂದ್ರೆ ಇಲ್ಲಿ ಲಾಗ್ x ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್. ಸೊ ಇಂಟಿಗ್ರೇಷನ್ ಆಫ್ x ಕ್ಯೂಬ್ ಅಂದ್ರೆ ಏನ್ ಬರುತ್ತೆ x ಪವರ್ 4/4 ಬರುತ್ತೆ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಅಂದ್ರೆ ಇಲ್ಲಿ 1/x ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದ್ರೆ x ಪವರ್ 4/4 ಇಂಟು dx ಬರುತ್ತೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಏನಾಗುತ್ತೆ ಇಲ್ಲಿ y ಇಂಟು x ಸ್ಕ್ವೇರ್ ಇಸ್ ಈಕ್ವಲ್ ಟು ಲಾಗ್ x ಇಂಟು x ಪವರ್ 4 ಡಿವೈಡೆಡ್ ಬೈ 4 ಮೈನಸ್ ಇಲ್ಲಿ ಒಂದು x ಕ್ಯಾನ್ಸಲ್ ಆದ್ರೆ 1/4 ಆಚೆ ಬರುತ್ತೆ. ಇಂಟಿಗ್ರೇಷನ್ ಆಫ್ x ಕ್ಯೂಬ್ ಇಂಟು dx ಉಳಿತೈತಿ. ಓಕೆ, ಸೊ ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ ಫೈನಲಿ. ಸೊ ಏನಾಯ್ತು ಇಂಟಿಗ್ರೇಟ್ ಮಾಡೋಣ. ಸೊ y ಇಂಟು x ಸ್ಕ್ವೇರ್ ಇಸ್ ಈಕ್ವಲ್ ಟು ಫಸ್ಟ್ ಏನ್ ಬರೀತೀನಿ x ಪವರ್ 4/4 ಬರೀತೀನಿ ಇಂಟು ಲಾಗ್ x ಮೈನಸ್ 1/4 ಇಂಟು ಇಂಟಿಗ್ರೇಷನ್ ಆಫ್ x ಕ್ಯೂಬ್ ಅಂದ್ರೆ ಏನಾಗುತ್ತೆ x ಪವರ್ 4/4 ಪ್ಲಸ್ c. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಅಥವಾ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿ ಬರೀಬೇಕಂದ್ರೆ ಈ x ಸ್ಕ್ವೇರ್ ನ ಸೊ ಈ ಕಡೆ ಶಿಫ್ಟ್ ಮಾಡಿದ್ರೆ ಇಲ್ಲಿ ಡಿವೈಡ್ ಬೈ x ಸ್ಕ್ವೇರ್ ಬರುತ್ತಾ, ಇಲ್ಲೂ ಡಿವೈಡ್ ಬೈ x ಸ್ಕ್ವೇರ್ ಬರುತ್ತಾ. ಸೊ ಏನ್ ಬರೀಬಹುದು ಫೈನಲಿ y ಇಸ್ ಈಕ್ವಲ್ ಟು ಇಲ್ಲಿ x ಸ್ಕ್ವೇರ್ ಅಲ್ಲಿ x ಪವರ್ 4 ಅಲ್ಲಿ x ಸ್ಕ್ವೇರ್ ಹೋದ್ರೆ ಏನು ಉಳಿತೈತಿ x ಸ್ಕ್ವೇರ್ ಮಾತ್ರ ಉಳಿತೈತಿ. x ಸ್ಕ್ವೇರ್ ಬೈ 4 ಇಂಟು ಲಾಗ್ x ಆಗ್ತೈತಿ ಮೈನಸ್ ಇದು 4 4 16 ಆಗುತ್ತೆ 1/16. ಇಲ್ಲಿ x ಪವರ್ 4 ಅಲ್ಲಿ ಮತ್ತೆ x ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಏನು ಉಳಿತೈತಿ ಇದು 1/16 ಇಂಟು x ಸ್ಕ್ವೇರ್ ಪ್ಲಸ್ c ಡಿವೈಡ್ ಬೈ x ಸ್ಕ್ವೇರ್ ಆಗುತ್ತೆ. ಸೊ ನ್ಯೂಮರೇಟರ್ ಶಿಫ್ಟ್ ಆದ್ರೆ x ಪವರ್ -2 ಆಗುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್. ಐ ಹೋಪ್ ಈ ಎಲ್ಲ ಕ್ವೆಶ್ಚನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಣಿತಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.